ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ನಿಮಗೆ TIJದು ಕನ್ವೆ ಪ್ರಿಂಟರ್ ತೋರಿಸಿದ್ದೆ. ಇದು ಬಂದು ಹ್ಯಾಂಡಲ್ ಇಂಜೆಕ್ಟ್ ಪ್ರಿಂಟರ್ ಅಂತ. ಇದು ಯಾವ ಥರ ಇದೆ ಅಂತ ತೋರಿಸಿ ನಿಮಗೆ. ಹೊಸ ಮಿಷಿನ್ ಇದು, ಯಾವ ಥರ ನೀವು ಯೂಸ್ ಮಾಡ್ಬೋದು, ಸಪೋಸ್ ನೀವು ತೊಗೊಂಡ್ರೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಒಂದು ಗೈಡ್ ಮಾಡ್ತೀನಿ ಅಷ್ಟೇ. ನೋಡಿ, ಜಸ್ಟ್ ಈ ಥರ ಇರುತ್ತೆ. ಇದು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ಮಿಷಿನ್ ಈ ಥರ ಇರುತ್ತೆ. ನೋಡಿ, ಮಿಷಿನ್ ಈ ಥರ ಇರುತ್ತೆ. ಈ ಥರ ಮಿಷಿನ್ ಬರುತ್ತೆ. ಜಸ್ಟ್ ಇದನ್ನು ತೊಗೋತೀರಾ. ನೋಡಿ, ಮಿಷಿನ್ ಈ ಥರ ಇದೆ. ಜಸ್ಟ್ ಈ ಥರ ತೊಗೋತೀರಾ. ಇದು ತೊಗೊಂಡ್ಮೇಲೆ ಬ್ಯಾಟ್ರಿ ಇಲ್ಲಿರುತ್ತೆ. ಹೊಸ ಬ್ಯಾಟ್ರಿ ಇಲ್ಲಿರುತ್ತೆ. ಬ್ಯಾಟ್ರಿ ನೋಡಿ, ಜಸ್ಟ್ ಈ ಥರ ಹಿಂಗೆ ಲಾಕ್ ಮಾಡ್ತೀರಾ. ನೋಡಿ, ಲಾಕ್ ಆಯಿತು ಅಷ್ಟೇ. ಇದಾದಮೇಲೆ ನೋಡಿ, ಕಾರ್ಟ್ರೇಜ್ ಇಲ್ಲಿರುತ್ತೆ. ನಮ್ಮ ಹತ್ರ ಸ್ಟ್ಯಾಂಡರ್ಡ್ HP ಕಾರ್ಟ್ರೇಜು, ನಾವು ಲೋಕಲ್ ಕಾರ್ಟ್ರೇಜ್ ಕೊಡೋಲ್ಲ, ಒರಿಜಿನಲ್ ಕಾರ್ಟ್ರೇಜು. ಒಂದ್ಸಲಿ ನಿಮಗೆ ಮಿನಿಮಮ್ ಅಂದರೆ 5 lakhs ಲೆಟ್ರ್ ಬರುತ್ತೆ ಇದರಲ್ಲಿ. ಬಟ್ ಇದರಲ್ಲಿ ಏನಂದರೆ ಡ್ರೈ ಇಡಬಾರ್ದು. ಅದು ಯಾವ ಥರ ಯೂಸ್ ಮಾಡ್ಬೇಕು ಏನು ಅಂತ ನಾನು ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಏನು ಅಂತ. ನೋಡಿ, ಈ ಥರ ಪ್ಯಾಕ್ ಆಗಿರುತ್ತೆ. ಜಸ್ಟ್ ಈ ಥರ ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ಇದನ್ನು ಈ ಥರ ತೆಗಿತೀರಾ. ನೋಡಿ, ಈ ಥರ ತೆಗಿತೀರಾ. ತೆಗೆದ್ಮೇಲೆ ಜಸ್ಟ್ ನೋಡಿ, ಇದನ್ನು ಈ ಥರ ತೆಗಿತೀರಾ. ನೋಡಿ, ಈ ಪ್ರಿಂಟಿಂಗ್ ಏರಿಯಾ ಬರುತ್ತಲ್ಲ, ನೋಡಿ ಈ ಪ್ರಿಂಟಿಂಗ್ ಏರಿಯಾ ಬರುತ್ತಲ್ಲ, ಇದು ಇಲ್ಲಿ ಕೆಳಗಡೆ ಹೋಗ್ಬೇಕಷ್ಟೇ. ಈ ಥರ ನೋಡಿ, ಹಿಂಗೆ ಹೋದ್ಮೇಲೆ ಇದು ಆ್ಯಕ್ಷನ್ ಆಗಬೇಕು. ಈ ಥರ ಆ್ಯಕ್ಷನ್ ಆದರೆ ಕರೆಕ್ಟಾಗಿ ಕೂತಿದೆ ಅಂತ. ಇದಾದಮೇಲೆ ಜಸ್ಟ್ ಇದನ್ನು ಲಾಕ್ ಮಾಡೋರಾಯಿತು. ನೋಡಿ, ಸೌಂಡ್ ಬಂತ ನೋಡಿ. ನೋಡಿ, ಲಾಕ್ ಆಯ್ತು ಇವಾಗ ಅಷ್ಟೇ. ಇದಾದಮೇಲೆ ನೋಡಿ, ಇಲ್ಲಿ ಆನ್ ಆ್ಯಂಡ್ ಆಫ್ ಪವರ್ ಬಟನ್ ಸ್ವಿಚ್ ಇದೆ. ಜಸ್ಟ್ ಇದನ್ನು ಆನ್ ಮಾಡಿ. ನೋಡಿ, ಆನ್ ಆಯಿತು. ನೋಡಿ, ಡೈನಮಿಕ್ ಪ್ಯಾಕೇಜಿಂಗು 9/9/2025 ಹೌದಲ್ವಾ. ಈಗ ನೀವು ಇದನ್ನು ಪ್ರಿಂಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ ಪ್ರಿಂಟ್ ಇವಾಗ? ಈಗ ಸಪೋಸ್ ನೀವು ಕೇಳ್ಬೋದು, ಏನಪ್ಪ ಇವನು ಬರೀ ಪ್ರಿಂಟ್ ಮಾಡೋದು ಅಷ್ಟೇ ತೋರಿಸ್ತವನೆ ಅಂತ. ಇದಕ್ಕೆ ನೀವು ಆ್ಯಡ್ ಮಾಡಬೇಕು. ಅಂದ್ರೆ ಏನು ಮಾಡಬೇಕು ನೋಡಿ, ಇಲ್ಲಿ ಆ್ಯಡ್ ಥರ ಇದೆ. ಜಸ್ಟ್ ಲೈಕ್ ಎ ಮೊಬೈಲ್ ಅಷ್ಟೇ, ಬೇರೆ ಸಿಂಪಲ್ ಏನಿಲ್ಲ. ಇದು ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಕೆಲವರು ಯೋಚನೆ ಮಾಡ್ತಾರೆ, ಏನಪ್ಪ ಇದು ಏನೇನೋ ತೋರಿಸ್ತಾನೆ ಅಂತ. ಏನಿಲ್ಲ, ಬರೀ ಸಿಂಪಲ್ ಅಷ್ಟೇ. ನೋಡಿ, ಜಸ್ಟ್ ಆ್ಯಡ್ಗೆ ಹೋಗ್ತೀರಾ. ಆಮೇಲೆ ಟೆಕ್ಸ್ಟ್ಗೆ ಹೋಗ್ತೀರಾ. ನಿಮ್ಗೆ ಏನೋ ಒಂದು ಸುಮ್ಮನೆ ಏನೋ ಒಂದು ನೋಡಿ, ಏನೋ ಒಂದು ಟೈಪ್ ಮಾಡ್ತೀರಾ. ಮಾಡಾದ್ಮೇಲೆ ಇಲ್ಲಿ ಓಕೆ ಕೊಡ್ತೀರಾ. ನೋಡಿ, ಇಲ್ಲಿದೆ. ನೋಡಿ, ಇಲ್ಲಿ ಬಂತಷ್ಟೇ. ಇಲ್ಲಿ ಬಂದಾದಮೇಲೆ ನೀವು ಪ್ರಿಂಟ್ ಮೇಲೆ ಓಕೆ ಕೊಟ್ಟರೆ ಮುಗೀತು. ಇಲ್ಲಿ ನೋಡಿ, ಜಸ್ಟ್ ಈ ಬಟನ್ ಇದೆ ನೋಡಿ. ಸ್ಟಾರ್ಟ್ ಕೊಡಿ ಸರ್. ಸ್ಟಾರ್ಟ್ ಕೊಡಿ, ಪ್ರಿಂಟ್ ಮಾಡಿ. ನೋಡಿ, ಬಂತು. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಅಷ್ಟೇ. ಓಕೆ, ಇವಾಗ ನೋಡಿ, ನಿಮ್ಗೆ ಇದೆಲ್ಲ ಪ್ರಿಂಟಿಂಗ್ ಎಲ್ಲ ಆಯಿತು. ಇದಾದಮೇಲೆ ಇದನ್ನು ವಾಪಸ್ ನೀವು ಯಾವ ಥರ ಎತ್ತಿಡಬೇಕು ಅಂತ. ಮತ್ತೆ ನೋಡಿ, ಇದನ್ನು ಆಫ್ ಮಾಡಿ. ಮಿಷಿನ್ ಆಫ್ ಆಗುತ್ತೆ. ಆಫು ಆನ್ ಆಫ್ ಸ್ವಿಚ್ ಇಲ್ಲಿದೆ. ಇದಾದಮೇಲೆ ಇದನ್ನು ಈ ಥರ ರಿಮೂವ್ ಮಾಡ್ಕೋತೀರಾ. ಕಾರ್ಟ್ರೇಜ್ ಈ ಥರ ಮೇಲ್ಗಡೆ ಎತ್ಕೋತೀರಾ. ಎತ್ಕೊಂಡ್ಮೇಲೆ ನೋಡಿ, ಈ ಕಾರ್ಟ್ರೇಜು ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಫಾಸ್ಟ್ ಡ್ರೈ ಇಂಕ್ ಇದು. ಅಂದರೆ ನೀವು ಬರೀ ಗಾಳಿಲಿಟ್ಟರೆ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ರಿಂಟಿಂಗ್ ಬರೋಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನೋಡಿ, ಇದು ಮಾಮೂಲಿ ಹೆಂಗಿದೆಯೋ ಅದೇ ಥರ ಇದನ್ನು ಪ್ಯಾಕ್ ಮಾಡ್ಕೋತೀರಾ. ನೋಡಿ, ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಹೆಂಗಿದೆಯೋ ಹಂಗೆ ಹಾಕೋಬೇಕು. ಯಾವ ಥರ ಅಂದರೆ ಈ ಥರ ಅಷ್ಟೇ. ಮತ್ತು ಫಾರ್ಮ್ ಓಡ್ ಹಂಗೆ ಹಾಕ್ಕೊಳ್ಳಿ. HP ಕವರು ನೋಡಿ, ಆ ಕವರ್ ಓಡಿ ಹಿಂಗೆ ಹಾಕ್ಕೊಂಬಿಟ್ಟು ನೀಟಾಗಿ ಹಿಂಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ರೆ ನಿಮಗೆ ನೆಕ್ಸ್ಟ್ ಯೂಸೇಜ್ಗೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಇದೇನು ಕಾಸ್ಟ್ ಕೊಟ್ಟಿರ್ತೀರೋ ಆ ಕಾಸ್ಟ್ ವೇಸ್ಟ್ ಆಗುತ್ತೆ. ನಿಮಗೆ ಪ್ರಿಂಟಿಂಗ್ ನೀಟಾಗಿ ಬರೋಲ್ಲ.